ಶ್ರೀನಿವಾಸ್, ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ಈಗಾಗಲೇ ನೆನ್ನೆನೂ ಸಹ ಸೂಕ್ಷ್ಮವಾಗಿ ನಾನು ಹೇಳಿದ್ದೆ. ಇವತ್ತು ನಮ್ಮ ಮುಂದೆ ಇರುವಂಥದ್ದು ವಿ ಗ್ರಾಮ್ಜಿ ಮತ್ತು ಮನ್ರೇಗಾ ವಿಚಾರವಾಗಿ ನಾವು ಚರ್ಚೆ ಮಾಡಿ ಸಾಧಕ ಬಾಧಕಗಳು, ಮನ್ರೇಗಾದಿಂದ ಆಗ್ತಿದ್ದಂಥ ಅನುಕೂಲಗಳೇನು, ವಿ ಗ್ರಾಮ್ಜಿಯಿಂದ ಆಗ್ತಿರ್ತಕ್ಕಂಥ ಅನಾನುಕೂಲಗಳೇನು, ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ರೈತರು ಅಥವಾ ರೈತ ಕೂಲಿಗಳು ಎಲ್ಲಿ ಹೋಗಬೇಕು ಅನ್ನೋ ವಿಚಾರವಾಗಿ ಪ್ರಶ್ನೆ ಇತ್ತು. 53% ಏನು ಹೆಣ್ಣು ಮಕ್ಕಳಿಗೆ ಅವಕಾಶ ಆಗ್ತಿತ್ತು ಇಲ್ಲಿ, ಆದರೆ ಇವತ್ತು ಅದು ಕಳ್ಕೊಳ್ತಾ ಇದ್ದೀವಿ ಅನ್ನೋದು ದೊಡ್ಡ ವಿಚಾರವಾಗಿ ಚರ್ಚೆ ಆಗಬೇಕಾಗಿತ್ತು. ಆದರೆ ನನ್ನ ಸ್ನೇಹಿತರಾದ ಕಿಶೋರ್ ಅವರು ಮಾತಾಡೋ ಸಂದರ್ಭದಲ್ಲಿ ಒಂದು 2-3 ವಿಚಾರಗಳನ್ನು ಎತ್ತಿದ್ರು. 2013-14ಕ್ಕೆ ಮೊದಲು ಈ ರಾಷ್ಟ್ರದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ 90% ರಾಷ್ಟ್ರದ 140 ಕೋಟಿ ಅಂತೇಳಿ ಹೇಳಿದ್ರು. 140 ಕೋಟಿಯಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಪಾರ್ಸಿ, ಜೈನ, ಬುದ್ಧ ಎಲ್ಲ ಬರ್ತೀವಿ ನಾವು. 140 ಕೋಟಿ ಸಮಗ್ರ ಭಾರತದ ಪ್ರಜೆಗಳು ಅಂತ ಹೇಳಿದ ಮೇಲೆ ಅವ್ರನ್ನೆಲ್ಲರೂ ನಾವು ಸಮಾನವಾಗಿ ಕಂಡಿದ್ದೇವೆ ಅನ್ನೋದು ನಮ್ಮ ಆತ್ಮಕ್ಕೆ ಒಂದು ಪ್ರಶ್ನೆ ಹಾಕಬೇಕಾಗಿ ಬರುತ್ತೆ. ಜೊತೆಯಲ್ಲಿ ಅವಕಾಶಗಳು ಕೊಡುವಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಕನ್ಸಿಡರ್ ಮಾಡಿದ್ದೀವ ಅಂತೇಳಿ ಅವರು ಹೆಸರೆತ್ತಕ್ಕೆ ಮೊದಲು ಅವ್ರಿಗೆ ಅವಕಾಶಗಳು ಕೊಟ್ಟಿದ್ದೀವ ಅಂತೇಳೂ ನಾವು ಆತ್ಮವಿಮರ್ಶನೆ ಆಗಬೇಕಾಗ್ತದೆ. ಹಿಂದೆ ನಾವೇ ಮಾತಾಡಿದ್ವಿ, ಇವತ್ತು ರಾಷ್ಟ್ರದಲ್ಲಿ ಗಡಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರೆ ಸರ್ಕಾರಗಳು ಬರೀ ಸರ್ಕಾರ ಮಾಡೋಕ್ಕಿದ್ದಾವೆ, ಈ ರಾಷ್ಟ್ರವನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗಲಿ ಗಡಿ ಕಾಯಲಿಕ್ಕಾಗಲಿ ವಿಫಲವಾಗಿದೆ. ಆಗಿಂದ ಕೇಂದ್ರದಲ್ಲಿರುವಂಥ ಸರ್ಕಾರ ನಾಲಾಯಕ್ ಅಂತಾನು ಪ್ರಶ್ನೆ ಮಾಡ್ತೀವಿ. ಜೊತೆಯಲ್ಲಿ ಆ ಕಾಲಘಟ್ಟದಲ್ಲಿ ಯಾವುದೇ ಒಂದು ಬೆಲೆ ಏರಿಕೆ ಆಗಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಲಿ, ಗ್ಯಾಸ್ ಬೆಲೆ ಆಗಲಿ ಅಥವಾ ರೂಪಾಯಿ ಬೆಲೆ ಆಗಲಿ ಕುಸಿದಂಥ ಸಂದರ್ಭದಲ್ಲಿ ಸಹ ಅದನ್ನು ಉಲ್ಲೇಖ ಮಾಡಿ 140 ಕೋಟಿ ಜನಕ್ಕೆ ಒಂದು ಸಂದೇಶನೂ ರವಾನೆ ಮಾಡ್ತಿತ್ತು. ಈಗಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಬದಲಾವಣೆ ಆದರೆ ಮಾತ್ರನೇ ಈ ರಾಷ್ಟ್ರದಲ್ಲಿ ಸಮಗ್ರತೆ, ಅಖಂಡತೆಗೆ ಒಂದು ಗಟ್ಟಿಯಾಗುವಂಥದ್ದು. ಇವತ್ತು ಯಾವುದೇ ಒಂದು ಸೆಕ್ಯೂರಿಟಿ ವಿಚಾರವಾಗಿ ತಗೊಳ್ರಿ, ರಾಷ್ಟ್ರದಲ್ಲಿ ಇದುವರೆಗೂ ಆಗಿರುವಂಥ ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಅಥವಾ ಉಗ್ರಗಾಮಿಗಳಿಂದ ಆದಂಥ ಘಟನೆಗಳು ಸಂಪೂರ್ಣವಾಗಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿದೆ. ಕೇಂದ್ರದಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಆಗಿರೋದು. ಅಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸು ಯಾರು ಹೊಣೆ? ಅಪೋಸಿಷನ್ ಅವ್ರ ಹೊಣೆನಾ ಅಥವಾ ಮುಂಭಾಗದಲ್ಲಿ ಕೂತಿರೋರು ಹೊಣೆನಾ? ಯಾರು ಹೊಣೆ? ಅಂದರೆ ಹೊಣೆಗಾರಿಕೆಯನ್ನು ಒತ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾವಾಗೂ ಎದುರು ಇರೋರ್ಗೆ ಹೇಳೋದು ನಿಮ್ಮ ತಪ್ಪು ಅಂತ. ಅಂದರೆ ಇವತ್ತು 140 ಕೋಟಿ ಜನಸಂಖ್ಯೆಯಲ್ಲಿ ಹಿಂದೂಗಳಿಗೆ ಅತಂತ್ರ ಅಂತ ಹೇಳ್ತಾರೆ. ಹಿಂದೂಗಳಿಗೆ ಅತಂತ್ರ ಯಾರು? ಸಂಪೂರ್ಣವಾಗಿ ಹಿಂದೂಗಳು ಆಳ್ತಾ ಇರೋದೆಲ್ಲ ಹಿಂದೂಗಳೇ. ಮಿನಿಸ್ಟ್ರಿಗಳೆಲ್ಲ ಅವರೇನೇನೆ, ಪ್ರಧಾನಮಂತ್ರಿಗಳು ಅವರೇನೇನೆ, ಹೋಮ್ ಮಿನಿಸ್ಟ್ರು ಅವರೇನೇನೆ, ರಾಷ್ಟ್ರಪತಿಗಳು ಅವರೇನೆ. ಹಿಂಗಿರೋಂಥ ಸಂದರ್ಭದಲ್ಲಿ ದಯವಿಟ್ಟು ಅಕ್ಕ ಕೂತ್ಕೊಬೇಕು. ಮಾತಾಡಿದಕ್ಕೆ ಮಾತಾಡ್ತಿದ್ದೇನೆ ಅಕ್ಕ ಅವರೇ. ಯಾಕೆ ಚರ್ಚೆ ಬೇಕು? ಹಿಂದೂ ರಾಷ್ಟ್ರದಲ್ಲಿ ಪ್ರಧಾನಿಗಳಿದ್ದು, ಹಿಂದೂ ಮುಖ್ಯಮಂತ್ರಿಗಳು ಎಲ್ಲಾ ರಾಜ್ಯಗಳಲ್ಲಿ ಇದ್ದು ಸೆಕ್ಯೂರಿಟಿ ಲ್ಯಾಬ್ಸು ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ. ಆತಂಕವಾದಿಗಳು ಒಳಗಡೆ ಬರ್ತಿದ್ದಾರೆ. 300-400 ಟನ್ಸ್ ಅಷ್ಟು RDX ಒಳಗಡೆ ಬರ್ತಿದೆ. ಸೈನಿಕರ ಪ್ರಾಣ ಹೋಗಿದೆ. ಚೈನಾ ಗಡಿ ದಾಟಿ ಒಳಗಡೆ ಬಂದಿದೆ. ಅಂತ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ನಮ್ಮ ಪ್ರಧಾನಿಗಳು ಮೊನ್ನೆ ನಮಗೆ ಸೆಕ್ಯೂರಿಟಿ ಇಲ್ದಿರಾಗಿದೆ. ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ 120-130 ರಾಷ್ಟ್ರಗಳಲ್ಲಿ ನಮ್ಗೆ ಯಾರು ಸಪೋರ್ಟ್ಗೆ ಬರಲಿಲ್ಲ. ಯಾಕೆ ಸ್ವಾಮಿ? ಯಾಕೆ ಸಪೋರ್ಟಿಗೆ ಬಂದಿಲ್ಲ? 11-12 ವರ್ಷದಿಂದ ನೀವು ಇದೀರಲ್ಲ ಅಧಿಕಾರದಲ್ಲಿ. 11-12 ವರ್ಷದಿಂದ ಇದೀರಲ್ಲ ಅಧಿಕಾರದಲ್ಲಿ. ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಕಾಪಾಡ್ಬೇಕಾಗಿರೋದು ಯಾರು ಹೊಣೆ? ಅಪೋಸಿಷನ್ ಅವ್ರ ಹೊಣೆನಾ? ಸಭಾಪತಿಗಳೇ, ಈ ಚರ್ಚೆ ಹಿಂದೂಗಳು ಸೇಫ್ ಆಗಿದ್ರು. ನಾವು 60 ವರ್ಷ
62 ವರ್ಷ ನಾವು ಆಳ್ವಿಕೆ ಮಾಡಿದ್ರು, ಮಧ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ರು, ಬೇರೆ ಪಕ್ಷಗಳ ಸರ್ಕಾರಗಳಿದ್ರು. ನಾವು ಯಾವತ್ತೂ ಭಾರತದಲ್ಲಿ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಹಿಂದೂಗಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರೋದು ಕಾಂಗ್ರೆಸ್ ಮಾತ್ರನೇ. ಹಿಂದೂಗಳಿಗೆ ಇವತ್ತೇನಾದ್ರೂ ವ್ಯತ್ಯಾಸ ಆಗ್ತಿದೆ ಅಂದ್ರೆ ಅದು ನಿಮ್ಮಿಂದ ಮಾತ್ರನೇ. ಇವತ್ತು ಗಡಿ ಭಾಗದಲ್ಲಿ ತೊಂದರೆ ಆಗ್ಬೋದು, ಅಥವಾ ಉಗ್ರಗಾಮಿ ಒಳಗಡೆ ಬರ್ಬೋದು, ಪಾಕಿಸ್ತಾನ, ತಾಲಿಬಾನ, ಬಾಂಗ್ಲಾದೇಶ ನಾವು ಯಾವತ್ತೂ ಹೇಳಿದವರಲ್ಲ. ನಾವು ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಅದು ನಮ್ಮ ರಾಷ್ಟ್ರ ಅಲ್ಲ. ನಾವ್ ಯಾವತ್ತೂ ಅವ್ರು ನಮ್ಮ ರಾಷ್ಟ್ರ ನಿಮ್ಮ ಭಾರತ ಸಮಗ್ರದ್ರ ಜೊತೆಗೆ ಇನ್ನು 3 ರಾಷ್ಟ್ರಗಳು ಹೇಳ್ತೀರ. ಆಯ್ತು, ತಾಲಿಬಾನ್ ಬಗ್ಗೆ ಹಿಂದೆ ನಮ್ಮ ಸದಸ್ಯರು, ಹಿರಿಯರು, ಮಿನಿಸ್ಟ್ರಿಗಳು ತಾಲಿಬಾನಿಗಳು, ಕಾಂಗ್ರೆಸ್ ಅವರಲ್ಲ, ತಾಲಿಬಾನಿಗಳಂದ್ರಲ್ಲ. ತಾಲಿಬಾನ ಸರ್ಕಾರ ಇರುವಂತ ಅಫ್ಘಾನಿಸ್ತಾನ ಜೊತೆಯಲ್ಲಿ ಯಾರು ವಿಷಯಾಧಾರಿತವಾಗಿ ಮಾತಾಡಿ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆಲ್ಲ ವ್ಯತ್ಯಾಸ ಆಗ್ತಿದೆ, ಹಿಂದೂಗಳಿಗೆ ಆತಂಕ ಇದೆ ಅಂದ್ರೆ ಯಾರ ಕಾರಣ ಒತ್ತಕ್ಕೆ ನೀವು ತಯಾರಿದ್ದೀರಾ? ನೀವು ಹೇಳಿದ್ದೆಲ್ಲ ಸುಳ್ಳೆ. ಅಧಿಕಾರಕ್ಕೆ ಬಂದಾಗ ಪ್ರತಿಯೊಂದು ಸುಳ್ಳೆ. ಸಮರ್ಥಿಸ್ಕೊಳ್ರಿ ನಿಮ್ ಕೈಯಲ್ಲಾದ್ರೆ. ರಾಷ್ಟ್ರದ ಜನ ನೋಡ್ತಾ ಇದ್ದಾರೆ, 140 ಕೋಟಿ ಜನ ನೋಡ್ತಾ ಇದ್ದಾರೆ. ನೀವು ಅಧಿಕಾರಕ್ಕೆ ಬರಕ್ ಬದಲು ಏನೇನ್ ಸುಳ್ಳುಗಳೇನು ಬಂದ್ರೆ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಪಾಠ ಕಲಿಸುವಂತ ಸಂದರ್ಭದಲ್ಲಿ ಬರುತ್ತೆ. ಪ್ರತಿಯೊಂದು ಚುನಾವಣೆಗೂ ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು ಚುನಾವಣೆ ಹೋದ್ರೆ ಹೊರತು ಈ ರಾಷ್ಟ್ರದಲ್ಲಿ ರೈಟ್ ಎಜುಕೇಶನ್ ತಂದ್ವಿ, ರೈಟ್ ಫುಡ್ ತಂದ್ವಿ, ಪೆನ್ಷನ್ ತಂದ್ವಿ, ಬಡವರಿಗೆ ಜಮೀನು ಕೊಡೋದು ಒಂದೇ ಒಂದು ಬಡವರ ನೀವು ಹೇಳ್ಬಿಟ್ಟು ಖಂಡಿತ ನಾವು ಒಪ್ಕೊಳ್ತೇವೆ. ನೀವು ಈ ತರ ಒಂದು ತಂದಿದ್ದೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೇವೆ. ಒಂದು ಯೋಜನೆ ತಂದಿದ್ದೀವಿ ನೀವು ಸಮಗ್ರವಾಗಿ ಭಾರತದ ಬಡವರನ್ನ ಮೇಲೆತ್ತುವಂತ ಒಂದು ಶ್ರೀನಿವಾಸ ಕರ್ನಾಟಕದಲ್ಲಿ ಸಬಲೀಕರಣಕ್ಕೆ ಸಾಮಾಜಿಕ ನ್ಯಾಯ ನಿಮ್ಮಲ್ಲಿಲ್ಲ. ಸಮಾಜ ಕಲ್ಯಾಣ ಬಜೆಟ್ನಲ್ಲಿ 9,000 ಹಾಗಾಗಿ ಖಂಡಿತ ನಾನು ಹೇಳ್ತಾ ಇದ್ದೇನೆ, ಇವತ್ತು ಭಾರತದಲ್ಲಿ ಶಾಂತಿ, ನೆಮ್ಮದಿ, ಎಲ್ಲರೂ ಸಮಬಾಳ್ವೆ ಬಾಳ್ಬೇಕಂದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ. ನಿಮಗೆ ರಮೇಶ್ ಬಾಬು ಸಭಾಪತಿಗಳೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.